ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ. ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ವಿದ್ಯಾರ್ಥಿ ಮಿತ್ರರೇ, 2026-27ನೇ ಸಾಲಿನ ಜುಲೈ ಆವೃತ್ತಿಗೆ ಪ್ರವೇಶಾತಿ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಘನ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮೊದಲಿಗೆ ನಾನು ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನ ಎರಡನ್ನೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಂದಿನಿಂದಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ. ಆಮೇಲೆ ಎಲ್ಲ ಒಂದು ಪ್ರೋಗ್ರಾಮ್ಗಳನ್ನ ಕೂಡ ಪ್ರಮೋಟ್ ಮಾಡ್ತಾ ಬಂದಿದ್ದೀರಿ ನೀವು. ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಇರಲಿ ಎಂದು ಮೊದಲು ಕೇಳ್ಕೊಳ್ತೀನಿ. ಇಂದಿಗೆ ನಾನು ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡು ಕರೆಕ್ಟಾಗಿ 21 ದಿನಗಳಾಯಿತು, 3 ವಾರ ಆಗಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು 1995ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡ್ಬಿಟ್ಟು ನಮ್ಮ ವಿಶ್ವವಿದ್ಯಾಲಯ ಶುರುವಾಗಿರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಒಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಟ್ಟು 39 ಪ್ರಾದೇಶಿಕ ಕೇಂದ್ರಗಳಿದ್ದಾವೆ. ಹಾಗೆ 118 ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಕೂಡ ಇದ್ದಾವೆ. ಇಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು 18 ವರ್ಷ ದಾಟಿ ಯಾರು PUC ನಂತರ ಡಿಗ್ರಿ, ಸ್ನಾತಕ ಮತ್ತು ಸ್ನಾತಕೋತ್ತರ ಎರಡೂ ಪದವಿಗಳಿಗೂ ಕೂಡ ಅವಕಾಶ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದೋದಕ್ಕೆ ಅವಕಾಶ ಇದೆ. ಆಮೇಲೆ ಡಿಗ್ರಿ ಆದ ನಂತರನೂ ಕೂಡ ರೆಗ್ಯುಲರಾಗಿ ಡಿಗ್ರಿ ಮಾಡಿದ ನಂತರ ಕೂಡ ನಮ್ಮಲ್ಲಿ PG ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಸುಮಾರು 26 ಡಿಪಾರ್ಟ್ಮೆಂಟ್ಗಳಲ್ಲಿ PhD ಕೂಡ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಸೊ ಒಂದು ಡಿಫ್ರೆನ್ಸ್ ಏನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೂ ಮತ್ತು ಬೇರೆ ವಿಶ್ವವಿದ್ಯಾಲಯಗಳಿಗೆ ಅಂತಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನಮ್ಮಲ್ಲಿ ಹಿಂದುಳಿದವರು, ಆಮೇಲೆ ಸೋಷಿಯಲಿ ಎಕನಾಮಿಕಲಿ ಹಿಂದುಳಿದಂಥ ಹುಡುಗರು, ಇಲ್ಲ ತುಂಬ ಎಜುಕೇಷನ್ ಬೇರೆ ಯಾವುದ್ಯಾವುದೋ ಕಾರಣಕ್ಕೆ ರೆಗ್ಯುಲರಾಗಿ ಮಾಡದೇ ಇರೋಂಥವ್ರು ಕೂಡ ನಮ್ಮಲ್ಲಿ ಡಿಸ್ಟೆನ್ಸ್ ಮೋಡಲ್ಲಿ ಎಜುಕೇಷನ್ನ ಮಾಡ್ಬೋದು. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಡಿಸ್ಟೆನ್ಸ್ ಎಜುಕೇಷನ್ ಕೊಡೋಂಥದ್ದು ಇದು ಮಾತ್ರ, ಬೇರೆ ಇನ್ನು ಯಾವುದೇ ವಿಶ್ವವಿದ್ಯಾಲಯಗಳಿಗೆ ಅವಕಾಶವಿಲ್ಲ. ಕರ್ನಾಟಕ ಸರ್ಕಾರ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾತ್ರ ಡಿಸ್ಟೆನ್ಸ್ ಮೋಡಲ್ಲಿ ಎಜುಕೇಷನ್ ಕೊಡೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದರ ಜೊತೆಗೆ ನಮ್ಮಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಸ್ಟಡಿ ಈಗಾಗಲೇ ಪದವಿಗಳು ಮುಗಿಸ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಈಗಾಗಲೇ ಎನ್ರೋಲ್ ಮಾಡ್ಕೊಂಡ್ಬಿಟ್ಟು ವಿದ್ಯಾಭ್ಯಾಸ ಕೂಡ ಮಾಡ್ತಾಯಿದ್ದಾರೆ. ಇದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಗುಣಮಟ್ಟ ಕೂಡ ಚೆನ್ನಾಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ A+ ಗ್ರೇಡ್ ಇರುವಂಥ ವಿಶ್ವವಿದ್ಯಾಲಯಗಳು ತುಂಬ ಕಡಿಮೆ. ಅದರಲ್ಲಿ ನಮ್ಮದು ಒಂದು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅದರ ಜೊತೆಗೆ NIRF ರ್ಯಾಂಕಿಂಗ್ ಅಂತಲೂ ತಾವು ಕೇಳ್ಪಟ್ಟಿರ್ತೀರಿ. ಇಡೀ ದೇಶಕ್ಕೆ ಡಿಸ್ಟೆನ್ಸ್ ಎಜುಕೇಷನ್ ಕೊಡೋಂಥ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮದು ಇಡೀ ದೇಶಕ್ಕೆ 2ನೇ ಸ್ಥಾನ ಅಂತಲೂ ಕೂಡ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಇದ್ರ ಜೊತೆಗೆ ಈ ರೆಗ್ಯುಲರಾಗಿ ಏನು ಕೋರ್ಸುಗಳ ಜೊತೆಗೆ ನಾವು ಕೌಶಲ್ಯಾಭಿವೃದ್ಧಿ ಅದನ್ನು ಕೂಡ ಎಜುಕೇಷನ್ ನಾವು ಕೊಡ್ತಾಯಿದ್ದೀವಿ. ನಮಗೆ NSDC ಜೊತೆಗೆ ಕೊಲಾಬ್ರೇಷನ್ ಆಗಿ MOU ಮಾಡ್ಕೊಂಡಿದ್ದೀವಿ. ಜೊತೆಗೆ NCVT ಜೊತೆಗೆ ಕೂಡ ನಮ್ಮದು ಕೊಲಾಬ್ರೇಷನ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಎಜುಕೇಷನ್ ಜೊತೆಗೆ ಕೌಶಲ್ಯಾಭಿವೃದ್ಧಿ ಕೋರ್ಸ್ಗಳನ್ನೂ ಕೂಡ ಅವರಿಗೆ ನಾವು ನಡೆಸ್ತಾ ಇರೋದು ನಿಮಗೆಲ್ಲ ಗೊತ್ತಿರಬೇಕಂತ ವಿಚಾರ. ಆಮೇಲೆ ಇನ್ನೊಂದು ಮೇಯ್ನ್ ಡಿಫ್ರೆನ್ಸ್ ಏನು ಅಂತಂದರೆ, ಸಾಂಪ್ರದಾಯಿಕ ವಿವಿಗಳು ನೀಡುವ ಪದವಿಗಳು ಮತ್ತು ನಮ್ಮ KSOU ನೀಡೋಂಥ ಪದವಿಗಳಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಯಾವುದೇ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇರ್ಬೋದು, ಬೇರೆ ಬೇರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಿರ್ಬೋದು, ಬೇರೆ ಯಾವ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೂ ಕೂಡ ಸಮನಾಗಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ KS ಬರಿಬೋದು, IAS ಬರಿಬೋದು, ಬೇರೆ ಬೇರೆ ಕ್ಲರಿಕಲ್ ಎಕ್ಸಾಮಿನೇಷನ್ಸು ಬರಿಬೋದು. ಯಾವುದೇ ಪೋಸ್ಟ್ಗಳು ಬರೀ ಕರ್ನಾಟಕ ಮಾತ್ರ ಅಲ್ಲ, ದೇಶದಲ್ಲಿ ಯಾವುದೇ ಪೋಸ್ಟ್ಗಳು ಏನಾದರೂ ಕಾಲಾದಾಗ ನಮ್ಮ ವಿದ್ಯಾರ್ಥಿಗಳು ಕೂಡ ಬೇರೆ ಕನ್ವೆನ್ಷನಲ್ ಯೂನಿವರ್ಸಿಟಿಗಳು ಏನಿದಾವಲ್ಲ ಡಿಗ್ರಿಗಳಿಗೆ, ನಮ್ಮ ಡಿಗ್ರಿಗಳು ಕೂಡ ಸಮನಾಗಿರ್ತದೆ ಅನ್ನೋದನ್ನು ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇರ್ತೀನಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ್ದೇನು ಅಂತಂದರೆ, ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಯಾರಾದರೂ ಒಬ್ಬ ಹುಡುಗ ಡಿಗ್ರಿ ಮಾಡ್ತಾಯಿದ್ದಾನೆ ಅಂತಂದರೆ ಅದರ ಜೊತೆಗೆ ಡಿಗ್ರಿ ಮಾಡ್ತಾ ನಮ್ಮಲ್ಲಿ ಕೂಡ KSOಯಲ್ಲಿ ಕೂಡ ಅವರು ಯಾವುದಾದ್ರೂ ಒಂದು ಕೋರ್ಸಿಗಾದರೂ ಸೇರ್ಬೋದು, ಡಿಗ್ರಿಗಾದರೂ ಸೇರ್ಬೋದು. ನಿಮಗೆಲ್ಲ ಗೊತ್ತಿದೆ, NEP ಪ್ರಕಾರ UGC ನಿಯಮಾವಳಿ ಪ್ರಕಾರ ರೆಗ್ಯುಲರ್ ಒಂದು ಕೋರ್ಸ್ ತಗೊಂಡು ಓಪನ್ ಯೂನಿವರ್ಸಿಟಿಯಲ್ಲಿಯೂ ಕೂಡ ಒಂದು ಕೋರ್ಸು ಮತ್ತು ಡಿಗ್ರಿ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ತುಂಬ ಇಂಪಾರ್ಟೆಂಟು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಲವು ಗಣ್ಯ ವ್ಯಕ್ತಿಗಳು ತಮ್ಮ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಸೊ
ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ ಕೇಂದ್ರ ಸರ್ಕಾರದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ತಮಗೆಲ್ಲರಿಗೂ ಗೊತ್ತು, ಇಂದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಇಲ್ಲೇ ಅವರು ರಾಜ್ಯಶಾಸ್ತ್ರದಲ್ಲಿ MA ಮಾಡಿರೋಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈಗ ಇವರು ಶ್ರೀ ರವಿ ಡಿ ಚನ್ನಣ್ಣನವರು ಏನಿದಾರಲ್ಲ, ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ PhD ಕೂಡ ಮಾಡ್ತಾಯಿದ್ದಾರೆ. ಇವು ಸುಮ್ಮನೆ ಒಂದೆರಡು ಎಕ್ಸಾಂಪಲ್ ಮಾತ್ರ ಹೇಳ್ತಿದ್ದೀನಿ. ಸುಮಾರು ಈಗೇನು KS IAS ಆಫೀಸರ್ಸ್ ಏನಿದಾರಲ್ಲ, ಈಗ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಗಳು ಮಾಡ್ಕೊಂಡು ಅವರು ಉನ್ನತ ಸ್ಥಾನಕ್ಕೆ ಸೇರಿದ್ದಾರೆ. ಆಮೇಲೆ ಇಲ್ಲಿ ಮಾಡಿರೋಂಥ ಡಿಗ್ರಿ ಸ್ಟೂಡೆಂಟ್ಸು ಕೂಡ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ನಾನು ಕೊಡಬೇಕಂತಂದರೆ ಶ್ರೀ ಪಂಕಜ್ ಮೆಹತಾರವರು ರಾಜ್ಯಪಾಲರ ಕಾರ್ಯದರ್ಶಿಗಳು, ಅವರು ಕೂಡ ನಮ್ಮಲ್ಲಿ PhD ಡಿಗ್ರಿ ಇಲ್ಲಿ ಮಾಡ್ತಾಯಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋಂಗೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಜುಲೈ ಆವೃತ್ತಿಯ ಪ್ರವೇಶಾತಿ ಈಗಾಗಲೇ ಶುರುವಾಗಿದೆ. ಈಗ ನೆಕ್ಸ್ಟ್ ಸೆಪ್ಟೆಂಬರ್ 15th ಕೂಡ ಅಡ್ಮಿಷನ್ಸು ಈಗ ನಡೀತಾ ಇದ್ದಾವೆ. ಸೊ ನಮ್ಮಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಸುಮಾರು 65 ODL ಅಂತ ಕರಿತೀವಿ, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಾವೆ. 10 ಆನ್ಲೈನ್ ಕೋರ್ಸ್ಗಳಿದ್ದಾವೆ. ಒಟ್ಟು ಟೋಟಲ್ 75 ಅಕಾಡೆಮಿಕ್ ಪ್ರೋಗ್ರಾಮ್ಗಳಿದ್ದಾವೆ. ಅದರಲ್ಲಿ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಪ್ರೋಗ್ರಾಮ್ಗಳು 65 ಇದ್ದಾವೆ. ಆನ್ಲೈನ್ ಪ್ರೋಗ್ರಾಮ್ಸು 10 ಇದ್ದಾವೆ. ಈ ODL ಅಲ್ಲಿ UG ಕೋರ್ಸ್ಗಳು ಒಟ್ಟು 9 ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ, ಈ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಏನೇನು ಡಿಗ್ರಿ ಕೊಡ್ತಾರೆ: BA, BCom, BSc, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ, BCA, BBA, BSW, ಆಮೇಲೆ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸು, ಆಮೇಲೆ B.Ed. ಈಗ ಮೊನ್ನೆ ತಾನೇ ನಾವು B.Edಗೂ ಕೂಡ ನೋಟಿಫಿಕೇಷನ್ ಕೊಟ್ಟಿದ್ದೀವಿ. ನಮಗೆ ಸರ್ಕಾರದಿಂದ 500 ಸೀಟುಗಳಿಗೆ ಅವಕಾಶ ಇದೆ. ಯಾರು ಈಗಾಗಲೇ ಪ್ರೈಮರಿ ಟೀಚರ್ಸು, ಯಾರು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಈಗ CET ಮುಖಾಂತರ B.Edಗೂ ಕೂಡ ನಮ್ಮಲ್ಲಿ ಸೇರ್ಕೊಳ್ಬೋದು. ಒಟ್ಟು ಟೋಟಲ್ಲು 30 PG ಕೋರ್ಸುಗಳಿದ್ದಾವೆ. MA ಅದರಲ್ಲೇ ನಮ್ಮಲ್ಲಿ MA ಕೋರ್ಸುಗಳು 14 ಇದ್ದಾವೆ. MSc 11 ಇದ್ದಾವೆ. ಮತ್ತು ಅದ್ರ ಜೊತೆಗೆ MBA, MCom, MCA, MSW, ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಕೂಡ ನಮ್ಮಲ್ಲಿ ಕೋರ್ಸುಗಳಿದ್ದಾವೆ. ಆಮೇಲೆ ಇನ್ ಅಡಿಷನ್ ಟು ಇದು UG ಮತ್ತು PG ಕೋರ್ಸುಗಳ ಜೊತೆಗೆ PG ಸರ್ಟಿಫಿಕೇಟ್ ಕೋರ್ಸುಗಳು ಕೂಡ ನಮ್ಮಲ್ಲಿದ್ದಾವೆ. ಒಟ್ಟು 13 PG ಸರ್ಟಿಫಿಕೇಟ್ ಕೋರ್ಸುಗಳಿದ್ದಾವೆ. ಇಂಗ್ಲೀಷು, ಕಮ್ಯುನಿಕೇಟಿವ್ ಇಂಗ್ಲೀಷು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ಲು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು, ಇನ್ನು ಈ ಥರ 13 ಡಿಫ್ರೆಂಟ್ PG ಸರ್ಟಿಫಿಕೇಟ್ ಕೋರ್ಸುಗಳಿದ್ದಾವೆ. ಜೊತೆಗೆ UG ಡಿಪ್ಲೊಮಾ ಕೋರ್ಸುಗಳು ಕೂಡ ನಮ್ಮಲ್ಲಿದ್ದಾವೆ. 9 UG ಡಿಪ್ಲೊಮಾ ಕೋರ್ಸುಗಳಿದ್ದಾವೆ. ಈಗ ಕನ್ನಡ, ಜರ್ನಲಿಸಮ್ಮು, ಕಂಪ್ಯೂಟರ್ ಅಪ್ಲಿಕೇಶನ್ಸು, ಟ್ರಾನ್ಸ್ಲೇಷನಲ್ ಸ್ಟಡೀಸು, ಆಮೇಲೆ ವಾಸ್ತು, ಆಸ್ಟ್ರಾಲಜಿ, ಈ ಥರ ಬೇರೆ ಬೇರೆ ನಮ್ಮಲ್ಲಿ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಇದ್ದಾವೆ. ಜೊತೆಗೆ UG ಸರ್ಟಿಫಿಕೇಟ್ ಇದ್ದಾವೆ. PUC ಆದ ನಂತರ ಕೂಡ ಸರ್ಟಿಫಿಕೇಟ್ ಹುಡುಗರಿಗೆ 3 ವರ್ಷ ನಾವು ಓದೋದಕ್ಕಾಗಲ್ಲ ಅಂತಂದರೆ, ಈಗ ಶಾರ್ಟ್ ಟರ್ಮಲ್ಲಿ ನಾವೇನಾದರೂ ಕಲಿಬೇಕು ಅಂತಂದಾಗ 1 ವರ್ಷದ ಸರ್ಟಿಫಿಕೇಟ್ ಇರ್ತದೆ, 2 ವರ್ಷದ ಡಿಪ್ಲೊಮಾ ಕೂಡ ನಮ್ಮಲ್ಲಿ ಇದೆ. ಒಟ್ಟು UG ಸರ್ಟಿಫಿಕೇಟ್ 4 ಕೋರ್ಸುಗಳಿದ್ದಾವೆ. ಒಂದು ಪಂಚಾಯತ್ ರಾಜ್ ಒಂದಿದೆ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಒಂದಿದೆ, ಟ್ರಾನ್ಸ್ಲೇಷನಲ್ ಸ್ಟಡೀಸ್ ಒಂದಿದೆ, ಆಮೇಲೆ ಜ್ಯೋತಿರ್ವಿಜ್ಞಾನ ಅನ್ನೋದು ಕೂಡ ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇದೆ. ಇದ್ರ ಜೊತೆಗೆ ತುಂಬ ಮುಖ್ಯವಾದಂತಂದರೆ, ಇದು ಕನ್ವೆನ್ಷನಲ್ಲಾಗಿ ಏನು ಡಿಸ್ಟೆನ್ಸ್ ಎಜುಕೇಷನ್ನು ಏನು ಕೊಡ್ತೀವೋ ಅದೆಲ್ಲ ಇದು ರೆಗ್ಯುಲರಾಗಿ ಅಡ್ಮಿಷನ್ಸ್ ಆಗಿಬಿಟ್ಟು, ಆಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಕ್ಲಾಸುಗಳಿಗೆಲ್ಲ ಅಟೆಂಡ್ ಮಾಡಿಬಿಟ್ಟು, ಲ್ಯಾಬ್ಗಳು ಅಟೆಂಡ್ ಮಾಡಿಬಿಟ್ಟು, ಎಕ್ಸಾಮ್ ಬರೆದ್ಬಿಟ್ಟು, ಸೊ ಇದು ರೆಗ್ಯುಲರ್ ಕೋರ್ಸಸ್. ಜೊತೆಗೆ ನಾವು ಆನ್ಲೈನ್ ಕೋರ್ಸ್ಗಳು ಕೂಡ ನಾವು ಹೋದ ವರ್ಷದಿಂದ ಈಗಾಗಲೇ ಶುರು ಮಾಡಿದ್ದೀವಿ. ಸೊ ಒಟ್ಟು ಟೋಟಲ್ಲು 10 ಆನ್ಲೈನ್ ಪ್ರೋಗ್ರಾಮ್ಗಳಿದ್ದಾವೆ. ಈ 10ರಲ್ಲಿ 2 UG ಪ್ರೋಗ್ರಾಮ್ಗಳಿದ್ದಾವೆ. ಆನ್ಲೈನ್ ಪ್ರೋಗ್ರಾಮ್ಗಳ ಬಗ್ಗೆ ಹೇಳ್ತಿದ್ದೀನಿ. ಇದು ಕಂಪ್ಲೀಟ್ ಪೂರ್ತಿ ಅಡ್ಮಿಷನ್ನಿಂದ ಹಿಡಿದ್ಬಿಟ್ಟು ಎಕ್ಸಾಮಿನೇಷನ್ವರೆಗೂ ಪೂರ್ತಿ ಆನ್ಲೈನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಮಾಡೋಂಥದ್ದು ಇದು. ಸೊ UG 2 ಕೋರ್ಸುಗಳಿದ್ದಾವೆ. ಒಂದು BA ಇದೆ, BCom ಇದೆ. PG ಟೋಟಲ್ 8 ಕೋರ್ಸುಗಳಿದ್ದಾವೆ. MAದಲ್ಲಿ ಕನ್ನಡ, ಇಂಗ್ಲೀಷು, ಹಿಂದಿ, ಸಂಸ್ಕೃತ, ಅದರ ಜೊತೆಗೆ ಎಕನಾಮಿಕ್ಸ್, ಅಂದರೆ ಲ್ಯಾಂಗ್ವೇಜಸ್ಸು ಪ್ಲಸ್ ಎಕನಾಮಿಕ್ಸ್ ಕೋರ್ಸುಗಳಿದ್ದಾವೆ MA ಅಲ್ಲಿ. MScಯಲ್ಲಿ ಮ್ಯಾಥಮೆಟಿಕ್ಸ್ ಮಾತ್ರ ಇದೆ. ಕಾರಣ ಏನಂತಂದರೆ, ನಾವು ಬೇರೆ ಸಬ್ಜೆಕ್ಟ್ಗಳು ಏನಾದರೂ MSc ಶುರು ಮಾಡಿದರೆ ಪ್ರಾಕ್ಟಿಕಲ್ ಕಾಂಪೊನೆಂಟ್ ಬಂದುಬಿಡ್ತದೆ. ಅದನ್ನು ಆನ್ಲೈನಲ್ಲೇ ಪ್ರಾಕ್ಟಿಕಲ್ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಈಗ ಸದ್ಯಕ್ಕೆ ನಾವು MSc ಮ್ಯಾಥಮೆಟಿಕ್ಸ್ ಮಾತ್ರ ನಾವು ಈಗ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ MBA ಮತ್ತು MCom ಕೂಡ ಆನ್ಲೈನಲ್ಲಿ ನಾವು ಕೊಡ್ತಾಯಿದ್ದೀವಿ. ಸೊ ಈಗ ಎಸ್ಪೆಷಲಿ ನಮ್ಮಲ್ಲಿ ಸುಮಾರು ಒಂದು 50,000 ವಿದ್ಯಾರ್ಥಿಗಳು ಈಗ ಫಸ್ಟ್ ಸೆಮಿಸ್ಟ್ರಿಗೆ ಅಡ್ಮಿಷನ್ ಆಗ್ಬೋದು ಅನ್ನೋದು ಒಂದು ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ. ನಾವು ಆನ್ಲೈನಲ್ಲೂ ಕೂಡ ಈಗ ಇತ್ತೀಚೆಗೆ ಶುರು ಮಾಡಿರೋದ್ರಿಂದ ಇಷ್ಟೇ ನಂಬರು ನಾವು ಆನ್ಲೈನಲ್ಲೂ ಕೂಡ ಅಡ್ಮಿಷನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿನ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಎಲ್ಲ ಪ್ರಾದೇಶಿಕ ಕೇಂದ್ರಗಳು ತಮಗೆಲ್ಲ ಗೊತ್ತಿದೆ. ನಾನು ಆಗಲೇ ಹೇಳ್ದಂಗೆ ಒಟ್ಟು ಟೋಟಲ್ 39 ಪ್ರಾದೇಶಿಕ ಕೇಂದ್ರಗಳಿದ್ದಾವೆ. ಈಗಾಗಲೇ ಅಡ್ಮಿಷನ್ಗಳು ಪ್ರಾದೇಶಿಕ ಕೇಂದ್ರಗಳಲ್ಲಿ ಶುರುವಾಗಿದ್ದಾವೆ. ಅದ್ರ ಜೊತೆಗೆ ಸುಮಾರು 118
ಸ್ಟಡಿ ಸೆಂಟ್ರ್ಗಳಲ್ಲಿ ಕೂಡ ಈಗಾಗಲೇ ಅಡ್ಮಿಷನ್ಸ್ ಎಲ್ಲ ಈಗಾಗಲೇ ಶುರು ಆಗಿ ಸುಮಾರು ಒಂದು 8-10 ಸಾವಿರ ಈಗ ಆಗಲೇ ಅಡ್ಮಿಷನ್ಸ್ ಕೂಡ ಈಗ ಆಗಿದೆ. ಈಗ ಅಡ್ಮಿಷನ್ಸ್ ನಡೀತಾ ಇದೆ. ಸೆಪ್ಟೆಂಬರ್ 15ರವರೆಗೂ ಕೂಡ ನಮ್ಮದು ಅಡ್ಮಿಷನ್ಸು ನಡೆಯುತ್ತೆ. ಇದ್ರ ಜೊತೆಗೆ ಇನ್ನೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಯೂನಿವರ್ಸಿಟಿದು ಅಂತಂದರೆ ಲ್ಯಾಟ್ರಲ್ ಎಂಟ್ರಿ ಕೂಡ ನಮ್ಮ ಯೂನಿವರ್ಸಿಟಿಯಲ್ಲಿ ಆಗ್ಬೋದು ಅನ್ನೋದು. ಈಗ ಯಾವುದೋ ಒಂದು ಕಾರಣಕ್ಕೆ ಹುಡುಗ ಯಾರಾದರೂ BA ಫಸ್ಟ್ ಇಯರ್ ಮುಗಿಸ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿದ್ದ ಅಂತ ಏನಾದರೂ ಇದ್ದರೆ ಆ ಹುಡುಗ ನಮ್ಮಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಡೈರೆಕ್ಟಾಗಿ ಇಲ್ಲಿಂದನೇ ಶುರು ಮಾಡ್ಬೋದು ಎಜುಕೇಷನ್ನ. ಅದು ಒಂದು ವರ್ಷ ಅವನು ಹುಡುಗ ಏನು ಓದಿರ್ತಾನಲ್ಲ ಅದು ಕೂಡ ವೇಸ್ಟ್ ಆಗಲ್ಲ. ಸೊ ಆ ಕೂಡ ಅವಕಾಶ ಇದೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಆನ್ಲೈನ್ ಕೋರ್ಸ್ಗಳದ್ದು ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನಾವೇನು ಮೆಟೀರಿಯಲ್ಸ್ ನಾವು ಆನ್ಲೈನಲ್ಲಿ ಅಪ್ಲೋಡ್ ಏನು ಮಾಡ್ತೀವಲ್ಲ ಅದೇ ಮೆಟೀರಿಯಲ್ನ ತಗೊಂಡ್ಬಿಟ್ಟು ಅವರು ಓದ್ಕೊಂಡ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಡಿಗ್ರಿ ಪಡೆಯುವಂಥ ಅವಕಾಶ ಕೂಡ ಇದೆ. ಆಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ವಿದ್ಯೆ ಏನು ಕೊಡ್ತೀವಲ್ಲ ಅದ್ರ ಜೊತೆಗೆ ಸೋಷಿಯಲ್ ಸರ್ವೀಸು ಕೂಡ ಮಾಡ್ತೀವಿ ಅನ್ನೋದನ್ನು ತಮಗೆಲ್ಲ ಹೇಳೋದಕ್ಕೆ ಇಷ್ಟ ನನಗೆ. ಯಾರು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿದಾರಲ್ಲ, ಮುಸ್ಲಿಮು, ಕ್ರಿಶ್ಚಿಯನ್ನು, ಸಿಕ್ಕು, ಬುದ್ಧಿಸ್ಟು, ಜೈನು, ಪಾರ್ಸಿ, ಇವ್ರಿಗೆಲ್ಲರಿಗೂ ಕೂಡ 100% ಫೀಸ್ ಕನ್ಸೆಷನ್ ಇದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ನಾವೇ ಡೈರೆಕ್ಟಾಗಿ ಲೆಟ್ರ್ ಬರೆದ್ಬಿಟ್ಟು ಅವ್ರಿಗೇನು ಫೀಸ್ ಏನು ಬೇಕೋ ಅದನ್ನು ನಾವು ಎಸ್ಟಿಮೇಟ್ ಕೊಟ್ಬಿಟ್ಟು ನಾವು ಪೂರ್ತಿ 100% ಫೀಸ್ ಕನ್ಸೆಷನ್ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳೇನಿರ್ತಾರಲ್ಲ ಅವ್ರಿಗೂ ಕೂಡ 100% ಫೀಸ್ ಕನ್ಸೆಷನ್ ಇದೆ. ಆಮೇಲೆ ಯಾರಿಗೆ 50%ಗಿಂತಲೂ ಜಾಸ್ತಿ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ B.Ed ಮತ್ತು MBA ಹೊರತುಪಡಿಸಿ ಅವರಿಗೂ ಕೂಡ ನಾವು 100ಕ್ಕೆ 100ರಷ್ಟು ನಾವು ಫೀಸ್ ಕನ್ಸೆಷನ್ ಕೊಡ್ತೀವಿ. ಆಮೇಲೆ COVID-19ನಲ್ಲಿ ಮೃತಪಟ್ಟ ತಂದೆ ತಾಯಿಗಳ ಮಕ್ಕಳಿಗೂ ಕೂಡ ನಾವು 100% ಫೀಸ್ ಕನ್ಸೆಷನ್ ಕೊಡ್ತೀವಿ. ಆಮೇಲೆ ಈ BPL ಕಾರ್ಡ್ ಹೊಂದಿರೋರು ಇರ್ತಾರಲ್ಲ ಅವರಿಗೆ ಬೋಧನಾ ಶುಲ್ಕ ಅದರಲ್ಲಿ ನಾವು 10% ರಿಯಾಯಿತಿ ಕೊಡ್ತೀವಿ ನಾವು. ಜೊತೆಗೆ ಡಿಫೆನ್ಸು ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೂ ಕೂಡ 10% ನಾವು ಕನ್ಸೆಷನ್ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಆಟೋ ಮತ್ತು ಕ್ಯಾಬ್ ಚಾಲಕರು ಅವರಿಗೂ ಸೇರಿಸ್ಕೊಂಡು ಅವರ ಮಕ್ಕಳಿಗೂ ಮತ್ತು ಅವರ ಪತ್ನಿ ಏನು ಅವ್ರ ಫ್ಯಾಮಿಲಿ ಏನಿರ್ತದಲ್ಲ ಅವರಿಗೂ ಕೂಡ ನಾವು 10% ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತಾಯಿದ್ದೀವಿ. ಇದ್ರ ಜೊತೆಗೆ KSRTC ಆಮೇಲೆ BMTC. ಈ KSRTC ಅಂದರೆ ಥ್ರೂ ಔಟ್ ಕರ್ನಾಟಕ, ಇದನ್ನು ನಾರ್ತ್ ವೆಸ್ಟ್ ಕರ್ನಾಟಕ ಏನಿದೆ ಆಮೇಲೆ ಇನ್ನೂ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಏನಿದೆ ಎಲ್ಲದನ್ನೂ ಒಳಗೊಂಡಂತೆ KSRTCಯಲ್ಲಿ ಇರುವಂಥ ನೌಕರರಿಗೆ ಮತ್ತು ಅವ್ರ ಮಕ್ಕಳಿಗೂ ಕೂಡ ನಾವು 10% ನಾವು ಫೀಸ್ ಕನ್ಸೆಷನ್ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇದು SCP TSP ಫಂಡ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾರ್ಯಾರು ಈ SC ST ವಿದ್ಯಾರ್ಥಿಗಳು ಏನಿರ್ತದಲ್ಲ ಅದು ಮರುಬಳಕೆ ಮಾಡ್ಕೊಳ್ತಾರೆ. ನಾವು ಏನಾದರೂ ಆ ಹುಡುಗರು ನಮಗೇನಾದರೂ ಫೀಸ್ ಕಟ್ಟಿದರೆ ಅವರ ಅಕೌಂಟಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹಣ ಕೂಡ ಅವರಿಗೆ ಬಿದ್ದು ಅವ್ರಿಗೂ ಕೂಡ ನಮ್ಮದು ಫೀಸ್ ಕನ್ಸೆಷನ್ ಇದೆ. ಇನ್ನೊಂದು ವಿಶಿಷ್ಟ ಏನು ಬೇರೆ ಬೇರೆ ಸೌಲಭ್ಯಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರೋದು ಅಂತಂದರೆ ನಾನು ಆಗಲೇ ಹೇಳಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಪರೀಕ್ಷಾ ಕೇಂದ್ರಗಳನ್ನ ನಾವು ತೆಗೆದಿದ್ದೀವಿ. ವಿದ್ಯಾರ್ಥಿಗಳು ಎಲ್ಲರೂ ಇಡೀ ಕರ್ನಾಟಕದಿಂದ ಎಲ್ಲರೂ ಮೈಸೂರಿಗೆ ಬರೋಂಥ ನೆಸೆಸಿಟಿ ಇಲ್ಲ. ನಮ್ಮದು ಸೆಂಟ್ರ್ಗಳು ಬೆಳಗಾವಿಯಿಂದ ಹಿಡಿದುಬಿಟ್ಟು ಚಾಮರಾಜನಗರದವರೆಗೂ ನಮ್ಮದು ಸುಮಾರು ಒಂದು 39 ಸೆಂಟ್ರ್ಗಳಿದ್ದಾವೆ. ಅವರವರು ಅಲ್ಲಲ್ಲೇ ಬರಿಬೋದು. ಈವನ್ ಚಾಮರಾಜನಗರದಲ್ಲಿ ಅಂತಂದ್ರೆ ಆ ಸಿಟಿ ಆ ಡಿಸ್ಟಿಕ್ ಸೆಂಟ್ರಲ್ಲೇ ಅಲ್ಲ, ಅಲ್ಲೇ ಬೇರೆ ನಮ್ಮದೇನು ಸೆಂಟ್ರ್ಗಳು ಸ್ಟಡಿ ಸೆಂಟ್ರ್ಗಳಿದಾವಲ್ಲ ಅಲ್ಲಿ ಕೂಡ ಅವರು ಎಕ್ಸಾಮಿನೇಷನ್ ಬರಿಬೋದು. ಆಮೇಲೆ ವಿದ್ಯಾರ್ಥಿಗಳಿಗೆ ಏನೇನು ಇನ್ಫಾರ್ಮೇಷನ್ ಬೇಕು, ಏನೇನು ಮೆಟೀರಿಯಲ್ ಬೇಕು, ಏನೇನು ಅವರಿಗೆ ನೋಟಿಫಿಕೇಷನ್ಸು ಇರ್ಬೋದು, ಆಮೇಲೆ ಇನ್ನು ಅವ್ರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನೂ ಕೂಡ ನಾವು KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಅಂತ ಮಾಡಿದ್ದೀವಿ ನಾವು. ಅದಕ್ಕೆ ನಾವು ಎಲ್ಲದನ್ನೂ ಅಪ್ಲೋಡ್ ಮಾಡ್ತೀವಿ. ಜೊತೆಗೆ ಆ ವಿದ್ಯಾರ್ಥಿಗಳು ಆಮೇಲೆ ಸಂಬಂಧಪಟ್ಟ ಲೆಸನ್ಸು ಸಾಫ್ಟ್ ಕಾಪಿ ಆ ಹುಡುಗರು ಬೇಕಾದ್ರೆ ಪ್ರಿಂಟೌಟ್ ತಗೊಂಡು ಓದ್ಬೋದು. ಅದ್ರ ಜೊತೆಗೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಏನಿದೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ನಾವು. ಈಗ ಅಸೈನ್ಮೆಂಟ್ ಏನಾದರೂ ಇದ್ದರೆ ಹುಡುಗರು ಡೈರೆಕ್ಟಾಗಿ ಅದು ಆ್ಯಪಿಗೆ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಲೈವ್ ಕ್ಲಾಸಸ್ ನಮ್ಮ ಇಲ್ಲಿ ಅಧ್ಯಾಪಕರು ಏನು ವಿಡಿಯೋಸು ಮತ್ತು ಆಡಿಯೋ ಲೆಕ್ಚರ್ಸ್ ಏನಿರ್ತದಲ್ಲ ಅದನ್ನು ಆ್ಯಪಿಗೆ ನಾವು ಅಪ್ಲೋಡ್ ಮಾಡಿರ್ತೀವಿ. ಹುಡುಗರು ಡೈರೆಕ್ಟಾಗಿ ಅದರಲ್ಲೇ ಆ್ಯಪಿಂದನೇ ನೋಡಿಬಿಟ್ಟು ಹುಡುಗರು ಕಲಿಬೋದು. ಆಮೇಲೆ ವರ್ಚುವಲ್ ಕ್ಲಾಸಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಅಲ್ಲಿಗೆ ಹಾಕ್ತಾಯಿದ್ದೀವಿ. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್ ಇರ್ಬೋದು, ಎಕ್ಸಾಮಿನೇಷನ್ ಫೀ ಇರ್ಬೋದು, ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ಗೆ ಏನೇ ಸಂಬಂಧಪಟ್ಟಿದ್ದ ವಿಷಯಗಳನ್ನ ನಾವು ನಮ್ಮ ವಿಶ್ವವಿದ್ಯಾಲಯದ ಒಂದು ಡೆವಲಪ್ ಮಾಡಿರೋಂಥ ಆ್ಯಪಲ್ಲೇ ಕೂಡ ನಾವು ಒದಗಿಸ್ತಾ ಇದ್ದೀವಿ ಹುಡುಗರಿಗೆ. ಆಮೇಲೆ ವಿದ್ಯಾರ್ಥಿಗಳು ಬಿಡುವಿನ ಸಮಯದಲ್ಲಿ ಈ ಯೂಟ್ಯೂಬ್ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ಯೂಟ್ಯೂಬ್ನ ಯೂಸ್ ಮಾಡ್ಕೊಂಡು ಈಗ ಮನೆಯಲ್ಲಿರೋ ಮಕ್ಕಳೆಲ್ಲರೂ ಕೂಡ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟೆ ಈಗ ಎಜುಕೇಷನ್ ಪಡಿತಿದ್ದಾರೆ. ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. KSOU ದೃಶ್ಯವಾಹಿನಿ ಅಂತ ಹೇಳ್ಬಿಟ್ಟು ನಮ್ಮದೇ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಮ್ಮ ಅಧ್ಯಾಪಕರು ಏನು ವಿಡಿಯೋಗಳು ಮಾಡ್ತಾರಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂಥದ್ದು ಅದೆಲ್ಲನೂ ಕೂಡ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ
ಆಗಲೇ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೂಡ ಪೇಪರು ನಾವೊಂದು ಇನ್ಕ್ಲೂಡ್ ಮಾಡಿದ್ದೀವಿ. UG PG ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಕೂಡ ಸ್ಕಿಲ್ ಬೇಸ್ಡ್ ಪೇಪರು ಕೂಡ ಅವರು ಓದ್ತಾರೆ. ಸೊ ಆಮೇಲೆ ನಾವು ಇನ್ನೊಂದೇನು ಅಂತಂದರೆ ನಾವು ರೀಸನ್ ವೈಸು ನಾವು ಸ್ಕಿಲ್ಲಿಗೆ ಸಂಬಂಧಪಟ್ಟಂಗೆ ನಾವು ಕೋರ್ಸುಗಳನ್ನ ಬೇರೆ ಬೇರೆ ನಮ್ಮ ಸ್ಟಡಿ ಸೆಂಟ್ರಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಬಳ್ಳಾರಿಯಲ್ಲಿ ನಮ್ಮದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟ ಕೋರ್ಸುಗಳು ಕೂಡ ಕರ್ನಾಟಕದಾದ್ಯಂತ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಪ್ರಸಾರಾಂಗ ಇದೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಅದರಿಂದ ನಾವೀಗ ಟೆಕ್ಸ್ಟ್ ಬುಕ್ಗಳು ಏನು ಬೇಕೋ ನಾವೆಲ್ಲ ಪ್ರಿಂಟ್ ಹಾಕ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮದೇ ಆದಂಥ ರೇಡಿಯೋ ಕೇಂದ್ರ ಕೂಡ ನಾವು ಸ್ಥಾಪಿಸಿದ್ವಿ. ನಾನು ನೆನ್ನೆನೇ ಹೋಗ್ಬಿಟ್ಟು ಸುಮಾರು ಒಂದು 12 ನಿಮಿಷದ್ದು ಒಂದು ರೆಕಾರ್ಡಿಂಗ್ ಮಾಡಿಬಿಟ್ಟು ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಮಾಹಿತಿ ಏನು ಬೇಕೋ ಅದನ್ನು ರೇಡಿಯೋ ಮುಖಾಂತರ ಕೂಡ ನಾವು ಕೊಡ್ತಾಯಿದ್ವಿ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಬರೀ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ನಿರುದ್ಯೋಗಿ ಯುವಕರಿಗೆ ಅನುಕೂಲ ಆಗಂಗೆ ನಮ್ಮಲ್ಲಿ ಪರೀಕ್ಷಾ ತರಬೇತಿ ಕೇಂದ್ರ ಕೂಡ ಇದೆ. ನಮ್ಮಲ್ಲಿ ತುಂಬ ಅಫೋರ್ಡಬಲ್ ರೇಟಲ್ಲಿ ಈಗ ಸುಮಾರು ಒಂದು 30,000 ಪೋಸ್ಟ್ಗಳನ್ನ ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದವ್ರು ಹೇಳಿದ್ದಾರೆ. ಅವ್ರಿಗೆ ಅನುಕೂಲ ಮಾಡಲಿ ಅಂತ ಹೇಳ್ಬಿಟ್ಟು ನಾವು 50 ದಿನದ ವಸತಿಯೊಂದಿಗೆ ತರಬೇತಿ ಕೂಡ ನಾವು ಕೊಡ್ತಾಯಿದ್ದೀವಿ ಹುಡುಗರಿಗೆ. ವೆರಿ ನಾಮಿನಲ್ ಫೀಸು. ಅದು ಜಸ್ಟ್ ಅವರು ಬಂದುಬಿಟ್ಟು ಇಲ್ಲೇ ನಾವೇ ಅಕಾಮಿಡೇಷನ್ ಕೊಡ್ತೀವಿ 50 ದಿನಕ್ಕೆ. ಆ ಮಕ್ಕಳು ಎಲ್ಲರೂ ಬಂದುಬಿಟ್ಟು ಕ್ಲಾಸ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಟೆಂಡ್ ಆಗಿ ಸೊ ನಮ್ಮ ಕರ್ನಾಟಕದಲ್ಲಿ ಇರುವಂಥ ತುಂಬ ಒಳ್ಳೆಯ ದೊಡ್ಡ ಹುದ್ದೆಯಲ್ಲಿ ಇರೋಂಥ KS IAS ಆಫೀಸರ್ಗಳನ್ನ ಕರ್ಕೊಂಡು ಬಂದುಬಿಟ್ಟು ವಿದ್ಯಾರ್ಥಿಗಳು ಹೇಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾಯಿದ್ದೀವಿ. ಇದು ಆಲ್ಮೋಸ್ಟ್ ನೀವು ಫ್ರೀ ಅಂತಲೇ ನೀವು ಹೇಳ್ಬೋದು. 50 ದಿನಕ್ಕೆ ನಾವು ಮೋಸ್ಟ್ಲಿ ಒಂದು 4-5 ಸಾವಿರನೂ ತಗೊಳ್ಳಲ್ಲ ಹುಡುಗರ ಹತ್ರ, ಇನ್ಕ್ಲೂಡಿಂಗ್ ಎಷ್ಟು ಬರೀ 500 ಇನ್ಕ್ಲೂಡಿಂಗ್ ಅಕಾಮಿಡೇಷನ್. ರಿಜಿಸ್ಟ್ರೇಷನ್ ಫೀ ಬರೀ 500 ರೂಪಾಯಿ ತಗೊಳ್ತೀವಿ. ಅದನ್ನು ನಾವು ಫ್ರೀ ಸರ್ವಿಸ್ ಕೊಡ್ತಾಯಿದ್ದೀವಿ. ಸೊ ಇಡೀ ಕರ್ನಾಟಕದಿಂದ ಯಾರು ಬೇಕಾದ್ರೆ ಬರ್ಬೋದು. ಹಿಂದೆ ತುಂಬ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬಂದು ನಮ್ಮಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಉಪಯೋಗ ಪಡಿತಿದ್ದಾರೆ ಅವರು. ಸೊ ಆಗಲೇ ನಿಮಗೆ ಹೇಳ್ದಂಗೆ UG PG ಎಕ್ಸಾಮ್ಗಳನ್ನ ನಾವು ಅದೇ ಸೆಂಟ್ರಲ್ಲಿ ವಿದ್ಯಾರ್ಥಿಗಳು ದೂರ ಬರದಂಗೆ ಡಿಸ್ಟಿಕ್ ವೈಸು ನಾವು ಎಕ್ಸಾಮಿನೇಷನ್ಗಳು ಮಾಡ್ತಾಯಿದ್ದೀವಿ. ಆಮೇಲೆ ಕಾಂಟ್ಯಾಕ್ಟ್ ಕ್ಲಾಸ್ಗಳು ಕೂಡ ಅಲ್ಲೇ ನಮ್ಮ 39 ಏನು ಸೆಂಟ್ರುಗಳಿದಾವಲ್ಲ ರೀಜನಲ್ ಸೆಂಟ್ರು, ಆ ಕಾಂಟ್ಯಾಕ್ಟ್ ಕ್ಲಾಸ್ಗಳು ಕೂಡ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇಲ್ಲಿ ಒಂದು ನಮ್ಮ ಯೂನಿವರ್ಸಿಟಿಯಲ್ಲೇ ಸುಸಜ್ಜಿತವಾದ ಗ್ರಂಥಾಲಯ ಕೂಡ ಇದೆ. ಲೈಬ್ರರಿ ಕೂಡ ಇದೆ ನಮ್ಮದು. ಹುಡುಗರು ಅಲ್ಲೇ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟೆ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ಬೋದು. ಏನಾದರೂ ಟೆಕ್ಸ್ಟ್ ಬುಕ್ಸ್ ಏನಾದರೂ ರೆಫರೆನ್ಸ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಆಮೇಲೆ ಹುಡುಗರಿಗೆ ಏನಾದರೂ ಗ್ರೀವೆನ್ಸಸ್ ಏನಾದರೂ ಇದ್ದರೆ ಗ್ರೀವೆನ್ಸಸ್ ಸೆಲ್ ಅಂತಲೂ ಕೂಡ ಮಾಡಿದ್ದೀವಿ. ನಾನು ರೆಗ್ಯುಲರಾಗಿ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾ ಇರ್ತೀನಿ. ಯಾರೇ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಯಾವ ಮೂಲೆಯಿಂದ ಕೂಡ ಫೋನ್ ಮಾಡಿಬಿಟ್ಟು ಏನಾದರೂ ತೊಂದರೆಗಳು ಇತ್ತು, ಏನೋ ಸಮಸ್ಯೆಗಳು ಇತ್ತು ಅಂತಂದರೆ, ಇಲ್ಲ ಮಾರ್ಕ್ಸ್ ಕಾರ್ಡ್ ಬರದೇ ಇರ್ಬೋದು, ಸರ್ಟಿಫಿಕೇಟ್ ಬರದೇ ಇರ್ಬೋದು, ಏನೇ ಇಲ್ಲ ಬೇರೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಮಾಹಿತಿ ಕೂಡ ನಾವು ನಮ್ಮ ಸೆಂಟ್ರಿಂದ ನಾವು ಕೊಡ್ತಾಯಿದ್ದೀವಿ. ಆಮೇಲೆ ಒಂದು ಸರಿ ವಿದ್ಯಾರ್ಥಿ ಒಂದು ಡಿಗ್ರಿ ಇಲ್ಲ ಒಂದು ಸೆಮಿಸ್ಟ್ರ್ ಮುಗಿಸಿದ ಮೇಲೆ ಇಲ್ಲ ಇಯರ್ಲಿ ಎಕ್ಸಾಮಿನೇಷನ್ ಆದಮೇಲೆ ನಾವು ಮಾರ್ಕ್ಸ್ ಕಾರ್ಡ್ಗಳು ಕೂಡ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಾವು ಡೈರೆಕ್ಟ್ ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ. ಸೊ ಒಟ್ಟು ಟೋಟಲ್ ಇಡೀ ನಮ್ಮ ಕರ್ನಾಟಕದಲ್ಲಿ 70ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳು, ಎಕ್ಸಾಮಿನೇಷನ್ ಕೇಂದ್ರಗಳು ನಾವು ಓಪನ್ ಮಾಡಿದ್ದೀವಿ. ಸೊ ಏನಾದರೂ ಹೆಲ್ಪ್ ಬೇಕಂದರೆ ಪ್ರಾದೇಶಿಕ ಕೇಂದ್ರಗಳಿಗೂ ಹೋಗ್ಬೋದು, ಇಲ್ಲ ಎಕ್ಸಾಮಿನೇಷನ್ ಕೇಂದ್ರಗಳಿಗೂ ಹೋಗ್ಬೋದು, ಇಲ್ಲ ಡೈರೆಕ್ಟಾಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೂ ಕೂಡ ಅವರು ಬರ್ಬೋದು. ಸೊ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಂಪಸ್ಸಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಬ್ಯಾಂಕ್ ವ್ಯವಸ್ಥೆ ಇದೆ. ಪ್ರತ್ಯೇಕವಾಗಿ ಹಾಸ್ಟೆಲು, ಹುಡುಗಿಯರಿಗೆ ಬೇರೆ ಹಾಸ್ಟೆಲ್ ಇದೆ, ಹುಡುಗರಿಗೆ ಬೇರೆ ಹಾಸ್ಟೆಲ್ ಇದೆ. ನಮ್ಮಲ್ಲಿ ಆಟದ ಮೈದಾನ ಇದೆ. ಆಮೇಲೆ ವಾಹನ ನಿಲುಗಡೆ ವ್ಯವಸ್ಥೆ ಇದೆ. ಒಬ್ಬ ವಿದ್ಯಾರ್ಥಿಗೆ ಏನೇನು ಫೆಸಿಲಿಟಿ ಬೇಕು, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಏನೇನು ಫೆಸಿಲಿಟಿ ಇದೆ ಅದೆಲ್ಲದನ್ನೂ ಕೂಡ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಕೊಡ್ತಾಯಿದ್ದೀವಿ. ಸೊ ಇಷ್ಟು ಮಾಹಿತಿಗಳು ತಮ್ಮೆಲ್ಲರಿಗೂ ಕೂಡ ಕೊಟ್ಬಿಟ್ಟು, ಸೊ ಈಗ ಅಡ್ಮಿಷನ್ಸ್ ಈಗ ಶುರುವಾಗಿರೋದ್ರಿಂದ ನೀವು ಕೂಡ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇಡೀ ಕರ್ನಾಟಕದಲ್ಲಿ ಮಾಧ್ಯಮದ್ದು ತುಂಬ ಇಂಪಾರ್ಟೆನ್ಸ್ ಇರೋದರಿಂದ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಮಾಡಿಬಿಟ್ಟು ಈ ನಾನು ಹೇಳಿರೋಂಥ ಏನು ವಿಷಯಗಳೇನಿದಾವಲ್ಲ ಕರ್ನಾಟಕದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಿಮಗೆ ಮತ್ತೆ ಇನ್ನೊಂದು ಸರಿ ವಂದಿಸಿಬಿಟ್ಟು ನಾನೊಂದು ಮಾತುಗಳು ನಾನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಹಾಗೂ ವಿಶ್ವವಿದ್ಯಾನಿಲಯದ ಶಾಸನಬದ್ಧ ಅಧಿಕಾರಿಗಳು ಮತ್ತು ಆಡಳಿತ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.